ನಾನು ನಿಮ್ಮ ಮುಂದೆ ಇಷ್ಟು ಕ್ಲೋಸಾಗಿ ಬಂದು ಯಾಕೆ ಮಾತಾಡ್ತೀನಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ದಯವಿಟ್ಟು ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಓಕೆ, ನಾನು ನಿಮಗೆ ಸ್ಟಾಕ್ ಅಡ್ವೈಸರಿ ಮಾಡುವಂತಹ ಒಂದು ಅರ್ಹತೆ ನಾನು ಹೊಂದಿಲ್ಲ. ಆದರೆ ಸ್ವಲ್ಪ ಮಟ್ಟಕ್ಕೆ ನಾನು ಸ್ಟಾಕ್ ಮಾರ್ಕೆಟ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ನಾಲೆಡ್ಜ್ನ ನಿಮ್ಮ ಮುಂದೆ ತಂದಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವುದೇ ಒಂದು ಸ್ಟಾಕ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ನನ್ನ ಉದ್ದೇಶ ಏನಿರ್ತಂದರೆ, ಇದು ನೀವು ಕೇಳಿರ್ತೀರ ನನ್ನ ಕಮೆಂಟ್ಸಲ್ಲಿ ಈ ಸ್ಟಾಕ್ನ ವಿಶ್ಲೇಷಣೆ ಮಾಡಿ ಅಂತ ಹೇಳಿರ್ತೀರ. ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡಿ ನಾನು ಎಷ್ಟೊಂದು ಸ್ಟಾಕ್ಗಳು ನೀವು ಕೇಳಿದಂಥ ಸ್ಟಾಕ್ಗಳು ನಾನು ಹೂಡಿಕೆ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ಒಳ್ಳೆಯ ಒಂದು ಪೊಟೆನ್ಷಿಯಲ್ ನನಗೆ ಕಂಡಿರುತ್ತೆ ನನ್ನ ನಾಲೆಡ್ಜ್ ಬೇಸಿಸ್ ಮೇಲೆ. ಕೆಲವು ಸ್ಟಾಕ್ಗಳು ನೀವು ಕೇಳಿದ್ದು ಚೆನ್ನಾಗಿಲ್ಲ ಅಂತಲೇ ಹೇಳಿದ್ದೀನಿ. ಅಷ್ಟೊಂದು ನನಗೆ ಇಷ್ಟ ಇಲ್ಲ ಈ ಸ್ಟಾಕು, ಅದರಲ್ಲಿ ಹೂಡಿಕೆ ಮಾಡಲ್ಲ, ನಂಗೆ ನಾನ್ ಅಟ್ರಾಕ್ಟಿವ್, ಹೋದರೆ ಮೇಲೆ ಹೋಗಲಿ ಪರವಾಗಿಲ್ಲ, ನಾನು ಅದರಲ್ಲಿ ಹೂಡಿಕೆ ಮಾಡಲ್ಲ ಅಂತಲೂ ಹೇಳಿದ್ದೀನಿ ನಿಮಗೆ. ಜಸ್ಟ್ ಬಿಕಾಸ್ ನಾನು ಸ್ಟಾಕ್ನ ವಿಶ್ಲೇಷಣೆ ಮಾಡಿದೆ ಅನ್ನೋ ಮಾತ್ರಕ್ಕೆ ನೀವು ಅದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ. ಓಕೆನಾ, ದಯವಿಟ್ಟು ತಿಳ್ಕೊಳ್ಳಿ ಇದರಲ್ಲಿ. ಅದಕ್ಕೂ ಮುಂಚೆ ಸ್ಟಾಕ್ ಮಾರ್ಕೆಟ್ನ ಒಂದು ನಿಜ ತಿಳ್ಕೊಳ್ಳೋಣ. ಏನು ಸ್ಟಾಕ್ ಮಾರ್ಕೆಟ್ನ ನಿಜ? ಎಂಥ ಒಳ್ಳೆ ಕಂಪನಿ ಆಗಿರಲಿ ಅದು, ಆಯಿತಾ, ಎಂಥ ಒಳ್ಳೆ ಕಂಪನಿ ಆಗಿರಲಿ, ಹೈಲಿ ಪ್ರಾಫಿಟಬಲ್ ಕಂಪನಿ ಆಗಿರಲಿ, ಆ ಸ್ಟಾಕಿನ ಬೆಲೆ ಮೇಲೆ ಕೆಳಗೆ ಹೋಗದೆ ಅದರ ನಿಯಮ ಮೇಲೇನೆ ಹೋಗಲ್ಲ. ಅಥವಾ ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ಎಂಥ ದೊಡ್ಡ ಒಂದು ಕಂಪನಿ ಆಗಲಿ, HUL ಇರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳು ತೊಗೊಂಬನ್ನಿ, ಹಿಂದೂಸ್ತಾನ್ ಯುನಿಲಿವರ್ ಒಳ್ಳೆ ಪ್ರಾಫಿಟಬಲ್ ಕಂಪನಿ, ಅದರ ಸ್ಟಾಕ್ ಬೆಲೆನೂ ಕಮ್ಮಿ ಆಗುತ್ತದೆ. ಅದರ ಸ್ಟಾಕ್ ಬೆಲೆನೂ ಓವರ್ ಪ್ರೈಸ್ಡ್ ಆಗುತ್ತೆ. ಓವರ್ ಪ್ರೈಸ್ ಅತಿ ಜಾಸ್ತಿ ಬೆಲೆ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ, ಅತಿ ಜಾಸ್ತಿ ಬೆಲೆ ಕೊಡುತ್ತೆ ಕೆಲವು ಸ್ಟಾಕ್ಗಳಿಗೆ, ಹಾಗೇನೆ ಅದರ ಬೆಲೆ ಕಮ್ಮಿ ಮಾಡುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಈ ಕೆಳಗೆ ಮೇಲೆ ಮಾಡಿಕೊಂಡು ಸ್ಟಾಕ್ ಬೆಲೆ ಮೇಲೇ ಹೋಗುತ್ತೆ. ಯಾಕೆ? ಆ ಕಂಪನಿ ಪ್ರಾಫಿಟ್ ಮಾಡ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಆ ಕಂಪನಿ ತನ್ನ ಸೇಲ್ಸ್ನ ಜಾಸ್ತಿ ಮಾಡ್ತಾನೇ ಇರುತ್ತೆ. ಯಾಕೆ ಜಾಸ್ತಿ ಸೇಲ್ಸ್ ಮಾಡುತ್ತೆ? ಮಾರ್ಕೆಟಿಂಗ್ ಜಾಸ್ತಿ ಮಾಡ್ಬೋದು, ಮಾರ್ಕೆಟ್ ಕ್ಯಾಪ್ಚರ್ ಜಾಸ್ತಿ ಮಾಡ್ಬೋದು, ಜನಸಂಖ್ಯೆ ಬೆಳಿಬೋದು ಜಾಸ್ತಿ. ಇದೆಲ್ಲ ಕಾರಣದಿಂದ ತನ್ನ ಮಾರ್ಕೆಟ್ನ ಶೇರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಮಾರ್ಕೆಟ್ ಶೇರು ಪ್ರಾಫಿಟಬಿಲಿಟಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಸ್ಟಾಕ್ನ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಸ್ಟಾಕ್ ಬೆಲೆ ಅತ್ಯಧಿಕವಾಗಿ ಮೇಲೊಟ್ಟೋಗುತ್ತೆ, ಅದು ನಾರ್ಮಲೈಸ್ ಆಗೋಕ್ಕೋಸ್ಕರ ಕೆಳಗೆ ಬರುತ್ತೆ. ನಾರ್ಮಲೈಸ್ ಅಂದ್ರೇನು? ನಾನು ಜಾಸ್ತಿ ಬೆಲೆ ಕೊಟ್ಬಿಟ್ಟೆ ಈ ಸ್ಟಾಕ್ಗೆ, ಈಗ ಬೇಡ, ಕೆಳಗೆ ಬರೋಣ ಅಂತ ಕೆಳಗೆ ಬಂದು ಆಮೇಲೆ ಮೇಲೆ ಹೋಗುತ್ತೆ. ಕೆಲವು ಸ್ಟಾಕ್ಗಳು ಹಿಡನ್ ಇರುತ್ತೆ. ಹಿಡನ್ ಏನು? ಅದರ ಒಂದು ಪೊಟೆನ್ಷಿಯಲ್ಗಿಂತ ತುಂಬ ಕಮ್ಮಿ ಬೆಲೆನೂ ಇರುತ್ತೆ. ಎಷ್ಟೊಂದು ಸರಿ ಅದರ ಎಷ್ಟು ಪೊಟೆನ್ಷಿಯಲ್ ಇದೆ ಅದಕ್ಕಿಂತ ಕಮ್ಮಿ ಬೆಲೆನೂ ಇರುತ್ತೆ. ಆ ಕಮ್ಮಿ ಬೆಲೆ ಇದ್ದಾಗ ಅದು ಮೇಲೆ ಹೋಗೋ ಚಾನ್ಸ್ ಇರುತ್ತೆ. ಅದು ಮಲ್ಟಿ ಬ್ಯಾಗರ್ ಆಗಿ ಪರಿವರ್ತಿಸುತ್ತೆ. ಇದೆಲ್ಲ ಸ್ಟಾಕ್ ಮಾರ್ಕೆಟ್ನ ನಿಯಮಗಳು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಎರಡನೇ ಪಾಯಿಂಟ್ ಏನು? ಸ್ಟಾಕ್ಗಳು ಕೆಲವು ಟೈಮಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುತ್ತೆ. ನಿರ್ಣಾಯಕ ಹಂತ ಅಂದ್ರೇನು? ಓಕೆ, ನಾನು ತುಂಬ ಬಿದ್ದಿದ್ದೀನಿ, ಓಕೆ, ಇಲ್ಲಿ ಇದು ಒಂದು ಫೇರ್ ಪ್ರೈಸ್ ಅಂತ ತೋರಿಸುತ್ತೆ ಚಾರ್ಟಲ್ಲಿ ಮತ್ತು ಫಂಡಮೆಂಟಲ್ಸಲ್ಲಿ. PE ನೋಡಿರ್ಬೋದು, ನಾವು PEG ರೇಷಿಯೋ ನೋಡಿರ್ಬೋದು, ಬೇರೆ ಬೇರೆ ಕಾರಣಗಳು ನೋಡಿಕೊಂಡು ಓಕೆ ನೋಡು ಇಷ್ಟು ಒಳ್ಳೆ ಸ್ಟಾಕು ಕಮ್ಮಿ ರೇಟ್ ಡಿಸ್ಕೌಂಟ್ ಸಿಗ್ತದೆ, ಪ್ರಾಬ್ಲಿ ಇಲ್ಲಿಂದ ಇದಕ್ಕೆ ಡಿಮಾಂಡ್ ಅಂದರೆ ಬೇಡಿಕೆ ಬಂದು ಇಲ್ಲಿಂದ ಮೇಲೆ ಹೋಗ್ಬೋದು ಅನ್ಕೋಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಧಾರವಾಡದವರು ಅಂದ್ಕೊಳ್ಳೋಣ, ತಪೋವನ್ನಲ್ಲಿ ಒಂದು ಸೈಟ್ ಅಂತ ಅಂದ್ಕೊಳ್ಳೋಣ. ತಪೋವನಲ್ಲಿ ಒಂದು ಸೈಟು ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟ್ ಒಂದು 50 ಲಕ್ಷ ಅಂತ ಅಂದ್ಕೊಳ್ಳೋಣ. ಎಷ್ಟು ಸೈಟು? 50 ಲಕ್ಷ. ಎಷ್ಟು ಸೈಟು? 50 ಲಕ್ಷ, 55 ಲಕ್ಷ, 45 ಲಕ್ಷ, ಈ ರೇಂಜಿಗೆ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳೋಣ. ಯಾಕೋ ಒಂದ್ಸರಿ ಒಂದು ಕಡೆ ಏನು ಮಾಡುತ್ತೆ, ತಪೋವನಲ್ಲಿ ಸೈಟ್ಗಳು 35 ಲಕ್ಷಕ್ಕೆ ಬಂದ್ಬಿಡುತ್ತೆ ಅಂದ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಸ್ಟ್ರೈಟ್ನ ಬೆಲೆ ಬಿತ್ತು 35 ಲಕ್ಷಕ್ಕೆ. ಅವಾಗ ಜನಗಳೆಲ್ಲ ಅಕ್ಕಪಕ್ಕ ಅವ್ರು ಏನು ಮಾಡ್ತಾರೆ, 35 ಲ್ಯಾಕ್ಸ್ ಸಿಗ್ತಾರೆ ಸೈಟು, ತುಂಬ ಒಳ್ಳೆ ರೇಟ್, ಇದು 55 ಲಕ್ಷ ಹೋಗ್ತಾ ಇತ್ತು, ತುಂಬ ಒಳ್ಳೆ ರೇಟ್ ಅಂತ ಎಲ್ಲ ಜಂಪ್ ಮಾಡಿ 30 ಲಕ್ಷ ತಗೋತಾರೆ, ಮತ್ತೆ ಅದು 50 ಲಕ್ಷ ಹೋಗುತ್ತೆ ಸೈಟ್ನ ಬೆಲೆ ಅಲ್ವಾ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಒಳ್ಳೊಳ್ಳೆ ಸ್ಟಾಕ್ಗಳು ಕೆಲವು ನಿರ್ಣಾಯಕ ಹಂತಗಳು ಬಂದಿರುತ್ತೆ. ಆ ನಿರ್ಣಾಯಕ ಹಂತಕ್ಕೆ ನಿಮಗೆ ಸಪ್ಲೈ ಝೋನ್, ಡಿಮಾಂಡ್ ಝೋನ್ ಹೇಳ್ತಾರೆ. ಡಿಮಾಂಡ್ ಝೋನ್ ಅಂದ್ರೇನು? ಜಾಸ್ತಿ ಬೇಡಿಕೆ ಬರುವಂತಹ ಜಾಗ ಅದು. ಆ ಡಿಮಾಂಡ್ ಝೋನ್ಗಳು ಯಾವ್ದು? ನಮ್ಮ ಒಂದು ಚಾರ್ಟ್ ಪ್ರಕಾರ 0.618 ಇರ್ಬೋದು, 0.76 ಇರ್ಬೋದು, ಟೆಕ್ನಿಕಲಿ ಅಥವಾ ಸಪೋರ್ಟ್ ರೇಷನ್ಸ್ ಲೆವೆಲ್ಗಳಿರ್ಬೋದು, ಇದೆಲ್ಲ ನೋಡ್ತಾ ಇರ್ತೀವಿ ಡಿಮಾಂಡ್ ಝೋನ್ಗೋಸ್ಕರ. ಅದೇ ಒಂದು ಫಂಡಮೆಂಟಲ್ ನೋಡಿದಾಗ PE ವ್ಯಾಲ್ಯೂಗಳು ಕಮ್ಮಿ ಆಗಿರ್ಬೋದು, PEG ವ್ಯಾಲ್ಯೂಗಳು ಕಮ್ಮಿ ಆಗಿರ್ಬೋದು, ಬುಕ್ ವ್ಯಾಲ್ಯೂ ಕರೆಂಟ್ ಪ್ರೈಸ್ಗೂ ಒಂದು ಮ್ಯಾಚಿಂಗ್ ಆಗ್ತಾ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ನಮಗೆ ಒಂದು ಅದರಲ್ಲಿ ಹೂಡಿಕೆ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ಆ ಕರೆಕ್ಟ್ ಜಾಗ ಅನ್ಸಿದ್ರೂ ಅದಕ್ಕಿಂತನೂ ಕೆಳಗೆ ಹೋಗ್ಬೋದು. ಮಾರ್ಕೆಟ್ ಇಸ್ ದ ಬಾಸ್, ಆಲ್ವೇಸ್ ತಿಳ್ಕೊಳ್ಳಿ. ಅದಕ್ಕಿಂತನೂ ಕೆಳಗೆ ಹೋಗ್ಬೋದು. ಕೆಳಗೋದಾಗ ಮತ್ತೆ ಏನು ಮಾಡ್ಬೇಕು ನಾವು? ಓಕೆ, 35 ಲಕ್ಷದಿಂದ ಸೈಟು ಮತ್ತೆ 20 ಲಕ್ಷ ಬಂತ, ದುಡ್ಡಿದ್ರೆ ಇನ್ನೊಂದು ಪಕ್ಕದಲ್ಲಿ 25 ಲಕ್ಷ ತಗೊಳ್ಳಿ, ಮತ್ತೆ 55 ಲಕ್ಷ ಆದಾಗ 2 ಸೈಟ್ನ 55 ಲಕ್ಷಕ್ಕೆ ಮಾರ್ಬೋದು ನೀವು ಅಲ್ವಾ. ಸೊ ಈ ಒಂದು ಮಾರ್ಕೆಟ್ನ ರಿಯಾಲಿಟಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ನಾನು ಯಾವುದೇ ಒಂದು ಸ್ಟಾಕ್ನ ಅನಲೈಸ್ ಮಾಡ್ಬೇಕಾದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಒಳ್ಳೆ ಸ್ಟಾಕಾ ಇಲ್ವಾ ಅಂತ ಅನಲೈಸ್ ಮಾಡ್ತೀನಿ. ನನಗೆ ಗೊತ್ತಿರೋ ಹಂಗೆ ನನ್ನ ಪ್ರಕಾರ ಇದು ಒಳ್ಳೆ ಹಂತದಲ್ಲಿದೆಯಾ ಟೆಕ್ನಿಕಲಿ ಅಂತ ನೋಡ್ತೀನಿ. ಕೆಲವು ಟೈಮ್ ಇನ್ನೂ ಬೀಳ್ಬೋದು ಸರ್ ಅಂತ ಹೇಳಿದ್ದೀನಿ. ಎಷ್ಟೊಂದು ಬಿದ್ದಿದೆ ಸ್ಟಾಕ್ಗಳಲ್ವಾ, ಎಷ್ಟೊಂದು ಸ್ಟಾಕ್ಗಳು ಹಾಗೆ ಮೇಲೂ ಹೋಗಿದೆ ಎಷ್ಟೊಂದು ಸ್ಟಾಕ್ಗಳು. ಸೊ ನಾವು ಏನು ಮಾಡಬೇಕಿಲ್ಲಿ, ಒಳ್ಳೆ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದಾಗ ಅದು ಕಮ್ಮಿ ಆಗಲ್ಲ ಅಂತ ಲೈಫಲ್ಲಿ ಅನ್ಕೋಬೇಡಿ. ಯಾಕಂದರೆ ನಿಮ್ಮಲ್ಲಿ ಎಷ್ಟೊಂದು ಜನ ಕೋವಿಡ್ ಆದ ನಂತರ ಬಂದವರು ಟ್ರೇಡಿಂಗ್ ಮಾರ್ಕೆಟಲ್ಲಿ
ನೀವು ಬರೀ ಮಾರ್ಕೆಟ್ನ ಮೇಲೆ 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 ಹೋಗ್ತಿರೋ ನೋಡಿದ್ದೀರಾ, ಈ ಕೆಳಗೆ ಬರ್ತಾ ಇರೋ ತಕ್ಷಣ ನಿಮ್ಗೆಲ್ಲರಿಗೂ ಭಯ ಆಗಕ್ಕೆ ಶುರು ಆಗಿದೆ ಅಲ್ವಾ. ಸೊ ಒಂದು ವೆರಿ ಎಸೆನ್ಷಿಯಲ್, BDA ಸೈಡಲ್ಲಿ ಒಳ್ಳೆ ಸೈಡಲ್ಲೇ ಹೂಡಿಕೆ ಮಾಡಬೇಕು. ರೆವೆನ್ಯೂ ಸೈಡ್ ಮಾಡಿದ್ರೆ ಪ್ರಾಬ್ಲಮ್ಗಳಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ ಒಳ್ಳೆ ಸ್ಟಾಕ್ಗಳು ಹೂಡಿಕೆ ಮಾಡಬೇಕು. ಅದ್ರ ಬೆಲೆ ಕಮ್ಮಿ ಆಗೋದಂತೂ ನಿಜ, ಫ್ಯೂಚರಲ್ಲೂ ಕಮ್ಮಿ ಆಗುತ್ತೆ, ಫ್ಯೂಚರಲ್ಲೂ ಮೇಲೆ ಹೋಗುತ್ತೆ. ಆದರೆ ದಬ್ಬ ಸ್ಟಾಕಲ್ಲಿ ಮಾಡಿದ್ರೆ ರಿಸ್ಕ್ ತುಂಬ ಹೈ ಆಗಿರುತ್ತೆ. ಇದಷ್ಟು ತಿಳ್ಕೊಂಡಿರ್ಬೇಕು ನೀವು, ಆಯಿತಾ. ಸೊ ಮೂರನೇ ಪಾಯಿಂಟ್ ಏನು, ನಾನು ಯಾವ್ದಾದ್ರು ಒಂದು ಸ್ಟಾಕ್ನ ಅನಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಸ್ಟಾಕ್ನ ಅನಲೈಸ್ ಮಾಡಬೇಕಾದ್ರೆ ನಾನು ನನ್ನ ಒಂದು ಪೋರ್ಟ್ಫೋಲಿಯೋಗೆ ಮ್ಯಾಚ್ ಆದರೆ ನಾನು ಹೂಡಿಕೆ ಮಾಡ್ತೀನಿ. ಪೋರ್ಟ್ಫೋಲಿಯೋ ಮ್ಯಾಚ್ ಅಂತ ಅರ್ಥ ಅನ್ನೋದು, ನನಗೆ ಕೆಲವು ಇನ್ಫ್ರಾಸ್ಟ್ರಕ್ಚರ್ ತೊಗೊಂಡಿರ್ತೀನಿ, ಕೆಲವು ಇದು ತೊಗೊಂಡಿರ್ತೀನಿ. ಸೊ ನನಗೆ ಮ್ಯಾಚ್ ಆಗಬೇಕದು. ಸೊ ನಿಮಗೂ ಮ್ಯಾಚ್ ಆಗಬೇಕು ಅಂತ ಏನಿಲ್ಲ ಅಲ್ವಾ. ಸೊ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಆಕ್ಟಿವ್, ಒಂದು ಪರ್ಫೆಕ್ಟ್ ಪೋರ್ಟ್ಫೋಲಿಯೋಗೆ ಬ್ಯಾಲೆನ್ಸ್ ಪೋರ್ಟ್ಫೋಲಿಯೋ ಹೆಂಗಿರಬೇಕು ಅದ್ರ ಪ್ರಕಾರ ನೀವು ಹೂಡಿಕೆಗಳನ್ನ, ಸ್ಟಾಕ್ಗಳನ್ನ ನೋಡಿ. ಸಾವಿರಾರು ಒಳ್ಳೊಳ್ಳೆ ಸ್ಟಾಕ್ಗಳು ಸಿಗ್ತಾ ಇರ್ಬೋದು ನಿಮಗೆ, ಬಟ್ ನಿಮ್ಮ ಪೋರ್ಟ್ಫೋಲಿಯೋಗೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಮೂರನೇ ಪಾಯಿಂಟ್ ಆಯಿತಾ. 4ನೇ ಪಾಯಿಂಟ್ ಏನು, ನಿಮ್ಮ ನೀಡ್ ಏನು, ಆ ನೀಡ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡಬೇಕು. ನೀಡೇನು, ನಾನು ಲಾಂಗ್ ಟರ್ಮ್ ಸರ್ 15 ವರ್ಷ ನನ್ನ ಮಕ್ಕಳು ದೊಡ್ಡವರಾಗೋ ತನಕ ನಾನು ಮುಟ್ಟಲ್ಲ, ಹೂಡಿಕೆ ಮಾಡ್ತಾ ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಒಂದು ಒಳ್ಳೆ ಲಂಸಮ್ ಬರಲಿ ತಗೋತಿಂದ ಆ ಥರ ಇದೆಯಾ, ಅಥವಾ ನಿಮ್ಮ ಒಂದು ವಿಷನ್ ಬರೀ 5 ಇಯರ್ಸ್ ಇದೆಯಾ, ಅದ್ರ ಪ್ರಕಾರ ನೀವು ಟ್ರೇಡ್ಗಳನ್ನ ಅಥವಾ ಇನ್ವೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಅದನ್ನು ತಿಳ್ಕೊಂಡು ಮಾಡಬೇಕಾಗತ್ತೆ ಆಯಿತಾ. ಇನ್ನೊಂದು ವಿಷಯ ಏನದು, ನಾನು ಯಾವ್ದಾದ್ರು ಒಂದು ಸ್ಟಾಕ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ನಾನು ಎಲ್ಲ ಸ್ಟಾಕ್ ವಿಶ್ಲೇಷಣೆಗಳನ್ನ ನೋಡ್ಕೊಂಡ್ಬನ್ನಿ. ಆ್ಯಸ್ ಅ ಟ್ರೇಡರ್ ಪಾಯಿಂಟ್ ಆಫ್ ವ್ಯೂ, ಆ್ಯಸ್ ಅನ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರ್ತೀನಿ. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೇನು, ನಾನು ಹೂಡಿಕೆದಾರ, ಟ್ರೇಡರ್ ಅಲ್ಲ. ಟ್ರೇಡರ್ ಯಾರು, ಒಂದು ಸೈಟ್ನ ಎಕ್ಸಾಂಪಲ್ ತೊಗೋಬೇಕಾದ್ರೆ ಮಧ್ಯದಲ್ಲಿ ಬ್ರೋಕರ್ ಇರ್ತಾನಲ್ಲ, 10 ಲಕ್ಷ ತೊಗೊಳ್ಳೋದು 11 ಲಕ್ಷಕ್ಕೆ ಮಾರ್ಬಿಡೋದು, 11 ಲಕ್ಷ ತೊಗೊಂಡು 12 ಲಕ್ಷಕ್ಕೆ ಮಾರೋದು, ಬರೀ 1 ಲಕ್ಷದ ಲಾಭದಲ್ಲಿ. ಇನ್ವೆಸ್ಟ್ ಯಾರು, ಇನ್ವೆಸ್ಟ್ ಮಾಡಿರ್ತೀನಿ, ನಾಳೆ ಫ್ಯೂಚರಲ್ಲಿ ಮನೆ ಕಟ್ಕೋತೀನಿ, 15 ವರ್ಷ 20 ವರ್ಷ ಆದಮೇಲೆ ನನ್ನ ಮಕ್ಕಳಿಗೆ ಎಜುಕೇಷನ್ ಬೇಕಾದ್ರೆ, ಅದು ಮದುವೆ ಮಾಡಬೇಕಾದ್ರೆ ಆ ಟೈಮಲ್ಲಿ ನಾನು 1 ಲಕ್ಷ 10 ಲಕ್ಷ ಸೈಟ್ನ 1 ಕೋಟಿ ಆದಾಗ ನಾನು ಮಾರ್ಕೋತೀನಿ. ದಟ್ ಗೈಸ್ ಇನ್ ಇನ್ವೆಸ್ಟರ್. ಅವ್ನು ಮಧ್ಯದಲ್ಲಿ 10 ಲಕ್ಷ ಸೈಟ್ 11 ಲಕ್ಷ ಆದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, 10 ಲಕ್ಷ ಸೈಟ್ 12 ಲಕ್ಷ ಆದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅವನು. ಹೋಗ್ಲಿ ಪರ, ನಾನು 15 ವರ್ಷ ತಾನೆ ಆಮೇಲೆ ನೋಡ್ಕೊಳ್ಳೋ, ಈಗಂತೂ ನನ್ನ ಸೈಟ್ನ ಮಾರಲ್ಲ ಅಂತ ಕೂತಿದ್ದೆ. ಅದು ಇನ್ವೆಸ್ಟರ್. ಅದು ಟ್ರೇಡರ್ ಏನು ಮಾಡ್ತಾನೆ, 10 ಲಕ್ಷ 11 ಲಕ್ಷ ಅಂತ ಮಾರು ಅಂತ ಇರ್ತಾನೆ. ಸೊ ನೀವು ಸ್ಟಾಕಲ್ಲಿ ಅಷ್ಟೇ ಯಾವ್ದಾದ್ರು ಒಂದು ಸ್ಟಾಕ್ನ ನಾನು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಆ್ಯಸ್ ಅ ಟ್ರೇಡರ್ ಅದನ್ನು ಹೇಳಿರ್ತೀನಿ, ಆ್ಯಸ್ ಅನ್ ಇನ್ವೆಸ್ಟರ್ ಅದನ್ನು ಹೇಳಿರ್ತೀನಿ. ನಾನು ಟ್ರೇಡರ್ ಆದ್ರೇನು, ಇಲ್ಲಿ ಎಂಟ್ರಿ ತೊಗೋಬೋದು, ಬಟ್ ಇದನ್ನ ಸ್ಟಾಪ್ ಲಾಸ್ ತೊಗೋತೀನಿ ಅಂತ ಹೇಳ್ತೀನಿ. ನೀವು ನಂಗೆ ಲಾಸ್ ಆಯಿತು ಅಂತ ಹೇಳಂಗೆ ಆ್ಯಸ್ ಅ ಟ್ರೇಡರ್. ಆ್ಯಸ್ ಅನ್ ಇನ್ವೆಸ್ಟರ್ ಆದರೆ ನಂಗೆ ಕೇಳಂಗೆ ಇಲ್ಲ. ನೀವು ಇವತ್ತು ಸರ್ ನನಗೆ ಇದರಲ್ಲಿ ಹೂಡಿಕೆ ನೀವು ಅನಲೈಸ್ ಮಾಡಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರಿ, ಕೆಳಗೆ ಹೋಗಿದೆ. ಇನ್ವೆಸ್ಟರ್ ಬಾಸ್ ವೈಟ್ ಮಾಡಿ ನಿಮ್ದು ಇರೋದು. ಟ್ರೇಡರ್ ಆಗಿದ್ದರೆ ಯಾಕೆ ಸ್ಟಾಪ್ ಲಾಸ್ ತೊಗೊಂಡಿಲ್ಲ ಅದನ್ನು ಕೇಳ್ತೀನಿ ನಾನು ಅಲ್ವಾ. ಆ್ಯಸ್ ಅ ಟ್ರೇಡರ್ ನೀವು ಇನ್ವೆಸ್ಟ್ ಮಾಡಿದರೆ ಸ್ಟಾಪ್ ಲಾಸ್ ತೊಗೊಳ್ಬೇಕಾಗಿತ್ತು, ನೀವು ಯಾಕೆ ತೊಗೊಂಡಿಲ್ಲ ಸ್ಟಾಪ್ ಲಾಸ್ ಅಂತ ಕ್ವಶನ್ ಕೇಳ್ತೀನಿ. ಆ್ಯಸ್ ಅನ್ ಇನ್ವೆಸ್ಟರ್ ಆದರೆ ವೈ ಆರ್ ಯು ವರಿಡ್ ನಾವು, ಫಂಡಮೆಂಟಲಿ ಸ್ಟ್ರಾಂಗ್, ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆಯಾ, ಮಾಡ್ತಾ ಇದೆ, ಕಂಪನಿ ರನ್ನಿಂಗಲ್ಲಿ ಇದೆಯಾ, ರನ್ನಿಂಗಲ್ಲಿದೆ, ಕಂಪನಿ ಫ್ಯೂಚರ್ ಆರ್ಡರ್ ಬುಕ್ ಇದೆಯಾ, ಆರ್ಡರ್ ಬುಕ್ ಇದೆ, ಕಂಪನಿದು ಎಲ್ಲನೂ ಚೆನ್ನಾಗಿದೆ, ರೆವೆನ್ಯೂ ಚೆನ್ನಾಗಿದೆ, ಡಿವಿಡೆಂಡ್ಸ್ ಕೊಡ್ತಿದ್ದಾರೆ, ನಿಮ್ಗೆ ಏನು ಬೇಕು ಇನ್ನು ಅಲ್ವಾ. ಸ್ಟಾಕ್ ಬೆಲೆ ಕಮ್ಮಿ ಆಗಲಿ ಪರವಾಗಿಲ್ಲ, ಅದಕ್ಕೆ ಸೂತ್ರ ಏನು ನಮಗೆ ರೂಪಿ ಕಾಸ್ಟ್ ಆವ್ರೇಜಿಂಗ್. ಒಳ್ಳೆ ಸ್ಟಾಕ್ ಇದ್ದರೆ ಅದು ಕಮ್ಮಿ ಆದ್ರೆ ನಾನು ಇನ್ವೆಸ್ಟ್ ಮಾಡ್ತೀನಿ, ಅದರಲ್ಲಿ ಇನ್ನೂ ಕಮ್ಮಿ ಆದರೆ ಇನ್ನೂ ಇನ್ವೆಸ್ಟ್ ಮಾಡ್ತೀನಿ, ಇನ್ನೂ ಕಮ್ಮಿ ಆದರೆ ಇನ್ನೂ ಇನ್ವೆಸ್ಟ್ ಮಾಡ್ತೀನಿ. ದಟ್ ಈಸ್ ರೂಪಿ ಕಾಸ್ಟ್ ಆವ್ರೇಜಿಂಗ್ ಮೆಥಡ್. ಇನ್ವೆಸ್ಟರ್ ಆದರೆ, ಟ್ರೇಡರ್ ಆದರೆ ಸ್ಟಾಪ್ ಲಾಸ್ ತೊಗೋಬೇಕು. ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಅದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಈ ಒಂದು ಸ್ಟಾಕ್ ಮಾರ್ಕೆಟ್ನ ಕರೆಕ್ಷನ್ ಶುರು ಆಗಕ್ಕೆ ಮುಂಚೆನೇ ಹೆಡ್ಜಿಂಗ್ 6-7 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಯಾವ್ಯಾವ ಥರ ಮಾಡ್ಬೋದು, ನಿಮ್ಮ ಮೆಂಟಾಲಿಟಿನ ಅದು ಕರೆಕ್ಟಾಗಿ ಹೆಡ್ಜಿಂಗ್ ಮಾಡ್ಕೊಳ್ಳಿ ನೀವು ಅಲ್ವಾ. ಇದು ಯಾಕೆ ರಿಪೀಟ್ ಮಾಡ್ತಾ ಅಂದರೆ ನಿಮಗೆಲ್ಲ ಮತ್ತೆ ನಿಮ್ಮ ಒಂದ್ಸರಿ 7 ಸಲ ಹೇಳ್ತಾ ಇದ್ದೀನಿ ಇಷ್ಟೊಂದು ಈ ವಿಡಿಯೋ ಮಾಡ್ತಾ ಇರೋದು ನಾನು ಅಲ್ವಾ. ನಿಮ್ಗೆ ಅರ್ಥ ಮಾಡ್ಬೇಕು ನೀವು ವಾಟ್ ಆರ್ ಯು ಡೂಯಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಸ್ಟಾಕ್ ಮಾರ್ಕೆಟ್ ಇದು ರೂತ್ಲೆಸ್, ಅದಕ್ಕೆ ಇದು ಮಾಡ್ಬಿಡುತ್ತೆ, ನಮ್ಮ ಲಾಸ್ ಹೆಂಗಾಗುತ್ತೆ ನಿಮಗೆ ಅನ್ಲೆಸ್ ಅಂಟಿಲ್ ಡೋಂಟ್ ಬುಕ್ ಯೋರ್ ಲಾಸ್. ನೀವು ಇನ್ವೆಸ್ಟ್ ಆಗಿರ್ತೀರಾ, ನೀವು ಲಾಸ್ನ ಬುಕ್ ಮಾಡ್ಕೊಳ್ಳೋ ತನಕ ನಿಮಗೆ ಲಾಸ್ ಹೆಂಗೆ ಆಗುತ್ತೆ ಸಾಧ್ಯ. ಬರೀ ಕಾಣ್ತಾ ಇರುತ್ತೆ ಅಷ್ಟೇ, ಪ್ರಾಫಿಟ್ ಅಷ್ಟೇ ತಾನೇ ನಿಮಗೆ, ಪ್ರಾಫಿಟ್ ಕಾಣ್ತಾ ಇರುತ್ತೆ ಅಷ್ಟೇ ನಿಮಗೆ. ಪ್ರಾಫಿಟ್ ನಿಮ್ಮ ಜೋಬಲ್ ಬಂತ, ಬ್ರೋಬಲ್ ಬರಲಿಲ್ಲ, ಲಾಸ್ ಯಾಕೆ ಜೋಬಲ್ ಬರ್ಸ್ಕೋಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ನೀವು ಸ್ಟಾಪ್ ಲಾಸ್, ಟ್ರೇಡರ್ ಆದರೆ ಸ್ಟಾಪ್ ಲಾಸ್ ತೊಗೊಳ್ಳಿ ಅಥವಾ ಹೆಡ್ಜ್ ಮಾಡಿರಿ ಅದನ್ನು. ವಾಟ್ ಆರ್ ಯು ಡೂಯಿಂಗ್, ನೀವು ಏನು ಮಾಡ್ತಾ ಇದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ, ಇದೆಲ್ಲ ಗೊತ್ತಿಲ್ಲದೇ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಮಾಡಬೇಕು ಅಂದರೆ ದಯವಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ವಂತವಾಗಿ ಏನು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೀವೇನು ಮಾಡ್ಬೋದು, ಒಬ್ಬ ಅಡ್ವೈಸರ್ ಹೆಲ್ಪ್ ತೊಗೋಬೋದು, ಅವ್ನು ಫೀಸ್ ಕೊಟ್ಟು ಅವ್ನು ಅಡ್ವೈಸರ್ ಹೆಲ್ಪ್ ತೊಗೊಂಡು ಕೆಲಸಗಳು ಮಾಡ್ಬೋದು. ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ ಅಂತ ತಿಳ್ಕೊಳ್ಳಿ, ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ನೀವು. ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗಲ್ವಾ, ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಅದೇನು ಸ್ಟಾಕ್ ಮಾರ್ಕೆಟೇ ಇಲ್ಲ. ನಾನು ಮ್ಯೂಚುವಲ್ ಫಂಡಲ್ಲಿ ಕೆಲವು ಡೆಟ್ ಫಂಡಲ್ಲಿ ಹಾಕಿ ದಯವಿಟ್ಟು ಖಂಡಿತ ಹಾಕಿ. ದೇರ್ ಆರ್ ಸೋ ಮೆನಿ ಡೆಟ್ ಫಂಡ್ಸ್, ಗೌರ್ಮೆಂಟ್ ಬಾಂಡ್ಗಳು, ಅದ್ರ ಬಗ್ಗೆನೂ ವೀಡಿಯೋ ಮಾಡಿ ಅಲ್ವಾ. ಸೊ ನೀವು ಡೆಟ್ ಫಂಡಲ್ಲಿ ಹಾಕಿದ್ರೆ ರಿಟರ್ನ್ಸ್ ಬರಲ್ಲ, ಬರೀ 7% ಬಂತು ನೋಡಿ. ಅದೂ ಬೇಕು ಇದೂ ಬೇಕು ಅಂದರೆ ಆಗಲ್ಲ. ನೀವು ರಿವಾರ್ಡ್ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾರೆ, ರಿಸ್ಕ್ ಕೂಡ ಎಕ್ಸೆಪ್ಟ್ ಮಾಡ್ಕೋಬೇಕು. ರಿವಾರ್ಡ್ ಮಿನಿಮೈಸ್ ಬೇಕು ಅಂದರೆ ರಿಸ್ಕು ಮಿನಿಮೈಸ್ ಇರುತ್ತೆ, ರಿವಾರ್ಡ್ ಕಮ್ಮಿ ಇದೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ ಅಲ್ವಾ. ಸೊ ದಿಸ್ ನೋ ಅದರ್ ರೂಲ್ಸ್, ಇಲ್ಲಿ ಬೇರೆ ಏನು ಮ್ಯಾಜಿಕೇ ಇಲ್ಲ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ಐಡೆಂಟಿಫೈಯಿಂಗ್ ಗುಡ್ ಸ್ಟಾಕ್ ಈಸ್ ಅ ಸ್ಕಿಲ್. ಒಳ್ಳೆ ಸ್ಟಾಕ್ನ ಐಡೆಂಟಿಫೈ ಮಾಡೋದು ಸ್ಕಿಲ್, ಚಾರ್ಟ್ ರೀಡ್ ಮಾಡೋದು ಸ್ಕಿಲ್. ಆ ಸ್ಕಿಲ್ನ ನಾನು ನಿಮ್ಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ಆಯಿತಾ. ಬಟ್ ನೀವು ಡಿಸಿಷನ್ ತೊಗೊಳ್ಳೋದು ನಿಮ್ಮ ಡಿಸಿಷನ್ ಆಗಿರ್ತದೆ ಆಯಿತಾ. ಆ ಡಿಸಿಷನ್ ತೊಗೊಂಡ್ಮೇಲೆ ಏನು ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಆಯಿತಾ. ಆಸ್ ಅ ಟ್ರೇಡರ್ ಡಿಸಿಷನ್ ತೊಗೋತೀರಾ, ಆಸ್ ಅ ಇನ್ವೆಸ್ಟರ್ ಡಿಸಿಷನ್ ತೊಗೋತೀರಾ ಅಂತ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ಥರ ಯೋಚನೆ ಮಾಡಿ ನೀವು
ಸ್ಟಾಕ್ ಮಾರ್ಕೆಟಲ್ಲಿ ಇಳಿಬೇಕು. ನನ್ನ ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ನಾನು ಹೇಳಿದೆ, ಇನ್ನೊಬ್ಬರು ಹೇಳಿದೆ, ಯಾರೋ ಹೇಳಿದೆ ಅಂತ ನೀವು ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ, ಯಾವ ರೀತಿ ಹೇಳ್ತಾ ಇದ್ದೀನಿ, ನೀವೇನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಕೆಲಸಗಳನ್ನ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್, ನಾನು ಲಾಸಲ್ಲಿ ನಡೀತಾ ಇದೆ ನಂದು, ನಾನು ಇನ್ವೆಸ್ಟರ್ ಏಷ್ಯನ್ ಪೇಂಟ್ಸಲ್ಲಿ. ಏಷ್ಯನ್ ಪೇಂಟ್ಸ್ ಡಬ್ಬಾ ಕಂಪ್ನಿನ, ಅದ್ರ ಪ್ರಾಬ್ಲಮ್ಗಳಿದೆ, ಆ ಪ್ರಾಬ್ಲಮ್ನ ಓವರ್ಕಮ್ ಮಾಡ್ತಾರೆ. ಅದ್ರ ಬಗ್ಗೆ ವೀಡಿಯೋ ಮಾಡಿದೆಲ್ಲ ಒಂದು ಏಷ್ಯನ್ ಪೇಂಟ್ಸ್ ಮಾಡ್ಬೇಕಾದ್ರೆ ಅದು ಕಾಂಪಿಟೇಷನ್ಸ್ ಬಂತು. ಆ ಕಾಂಪಿಟೇಷನ್ ಹೆಂಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಆ ಒಂದು ಏಷ್ಯನ್ ಪೇಂಟ್ಸ್ ಒಂದು ವೀಡಿಯೋ ಇದೆ, ನೋಡ್ಕೊಂಬನ್ನಿ ಹೋಗ್ಬಿಟ್ಟು. ಒಳ್ಳೆ ಕಂಪನಿ. HAL ಇನ್ನು ಎಷ್ಟು ಮೇಲಿನ ಕೆಳಗೆ ಬಂದಿದೆ. HAL ಲಾಸಲ್ಲಿ ಇದೆಯಾ, ಸೂಪರ್ ಡೂಪರ್ ಪ್ರಾಫಿಟ್ ಇದೆ. ಆರ್ಡರ್ ಬುಕ್ 50 ವರ್ಷಕ್ಕಿದೆ ಅವ್ರ ಆರ್ಡರ್ ಬುಕ್. ಹಿಂದೂಸ್ತಾನ್ ಯೂನಿಲಿವರ್ ಅದು ಕಮ್ಮಿ ಆಗಿದೆ. ರಿಲಯನ್ಸು ಹೈಯೆಸ್ಟ್ ಎವರ್ ಪ್ರಾಫಿಟ್ ಮಾಡಿದ್ರು ಅವರು, ಅವ್ರ ಸ್ಟಾಕ್ಗಳು ಕಮ್ಮಿ ಆಗಿದೆ. ಎಲ್ಲ ಸ್ಟಾಕ್ಗಳು ಕಮ್ಮಿ ಆಗಿದೆ. ಇದು ಮಾರ್ಕೆಟ್ನ ಒಂದು ಸೈಕಲ್, ಅಪ್ ಡೌನ್ ಅನ್ನೋದು ಮಾರ್ಕೆಟ್ನ ಸೈಕಲ್. ಮಾರ್ಕೆಟ್ ಇದೇ ಒಂದು ರೇಂಜಲ್ಲೇ 3-4 ವರ್ಷ ಉಳ್ಕೋಬೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಏನಿದೆ ಈ ರೇಂಜು, ಇದೇ ರೇಂಜಲ್ಲಿ 3-4 ಇಯರ್ಸ್ ಉಳ್ಕೋಬೋದು. ಇದು ಪಾಸಿಬಿಲಿಟಿ. ಮಾರ್ಕೆಟಲ್ಲಿ ಹಿಸ್ಟಾರಿಕಲಿ ಆಗಿದೆ ಈ ಥರ. ಟೈಟನ್ನ ಸ್ಟಾಕ್ನ ಒಂದು ಬೆಲೆ ನೋಡ್ಕೊಂಬನ್ನಿ, 3-4 ಇಯರ್ಸ್ ಅದೇ ರೇಂಜ್ನಲ್ಲಿ ₹40 ಒಳಗೆ ಇತ್ತದು ಎಷ್ಟೋ ವರ್ಷಗಳು, ಆಯಿತಾ. ಆಮೇಲೆ ರ್ಯಾಲಿ ಕೊಟ್ಟಿದ್ದು ನಿಮಗೆ. ಆರ್ ಯು ವೇಟಿಂಗ್ ಫಾರ್ ದಟ್ ರ್ಯಾಲಿ? ಆರ್ ಯು ರೆಡಿ ಫಾರ್ ದಟ್ ರ್ಯಾಲಿ? ಆ ಮಾರ್ಕೆಟ್ನ ರ್ಯಾಲಿ ರೆಡಿ ಮಾಡೋಕ್ಕೆ ರೆಡಿ ಇದ್ದೀರಾ? ಅದನ್ನು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಸರ್ ನಂಗೆ ಆಗಲ್ಲ ಸರ್, ನನಗೆ ತಲೆನೋವು ಬೇಡ, FD ಹಾಕಿ. FD 5-6% ತೊಗೊಳ್ಳಿ. ಇನ್ಫ್ಲೇಷನ್ ಎಷ್ಟು ಹೋಗ್ತಾ ಇದೆಯೋ ಅಷ್ಟೇ ನಿಮಗೆ FD ಬರ್ತಾ ಇರುತ್ತೆ. ನಿಮ್ಮ ಎಷ್ಟು ದುಡ್ಡು ಅಷ್ಟೇ ಇರುತ್ತೆ. ನೀವು ಇಫ್ ಯು ಆರ್ ಓಕೆ ವಿತ್ ಇಟ್, ಝೀರೋ ರಿಸ್ಕ್, ಆಲ್ಮೋಸ್ಟ್ ನಿಯರ್ ಝೀರೋ ರಿಸ್ಕ್ ಅದು. ಅದರಲ್ಲಿ ಹೂಡಿಕೆ ಮಾಡಿ, ಬೇಡ ಅನ್ನಲ್ಲ. ಇಫ್ ಯು ಆರ್ ಆಂಟಿಸಿಪೇಟಿಂಗ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇದರ ಕಲಿಬೇಕು, ಅಥವಾ ನೀವು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಅದಕ್ಕೆ ರಿಸ್ಕ್ ರೆಡಿ ಇರಬೇಕು. ಕೆಲವು ವಿಷಯಗಳನ್ನ ನೀವು ಮಾಡಬೇಕಾಗತ್ತೆ, ಓಕೆನಾ. ಇದು ಬಿಟ್ಟು ಬೇರೆ ಪ್ರಪಂಚದಲ್ಲಿ ಹೊರಗಡೆ ಬೇರೆ ಏನೂ ಇಲ್ಲ, ಓಕೆನಾ. ಇಲ್ಲ ಸರ್ ನಾನು ರಿಯಲ್ ಎಸ್ಟೇಟ್ ಹಾಕ್ತಿದ್ರೆ ಹಾಕಿ, ರಿಯಲ್ ಎಸ್ಟೇಟ್ ಹಾಕಿ. ರಿಯಲ್ ಎಸ್ಟೇಟಲ್ಲಿ ಮೋಸ ಆದರೆ ಮೂಡೋದಲ್ಲೇ ಮೊನ್ನೆ ಹಾಕೋಣ. ನನ್ನ ಫ್ರೆಂಡ್ ಒಬ್ಬ ಪಾಪ ಒಂದು 60-40 ಸೈಟ್ ತೊಗೊಂಡು ಲೀಗಲಾಗಿ ತೊಗೊಂಡು ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ಮೇಲೆ ನೋಡಿದ್ರೆ ಅದು ಈ ಕೇಸಲ್ಲಿ ಮೊನ್ನೆ ಆಗ್ತಿರೋ ಕೇಸಲ್ಲಿ ಮತ್ತೆ ಹಾಕೊಂಬಿಟ್ಟು ಅವ್ನ ಸೈಟ್ನ ಈಗ ಏನು ಮಾರೋಕ್ಕಾಗಲ್ಲ ಆ ಥರ ಕುತ್ಕೊಂಡ್ಬಿಟ್ಟಿದೆ. ಆ ಸೈಟೇ ರಿಸ್ಕಲ್ಲಿದೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ರೆವಿನ್ಯೂ ಸೈಟ್ಗಳು ಎಷ್ಟೊಂದು ಮೋಸ ಆಗುತ್ತೆ. ಸೊ ಅದ್ರಲ್ಲಿ ನಿಮ್ಮ ರಿವಾರ್ಡ್ ಜಾಸ್ತಿ ಬರ್ತದೆ ಆಸೆ ಇದ್ದರೆ ಅದರಲ್ಲಿರುವಂಥ ರಿಸ್ಕು ಇರುತ್ತೆ ಅಲ್ವಾ. ಐ ನಾಟ್ ಸೇಯಿಂಗ್ ಇಟ್ಸ್ ನಾಟ್ ಗುಡ್, ನಾಟ್ ಬ್ಯಾಡ್ ಅಂತ ಹೇಳ್ತಿಲ್ಲ ನಾನು. ಸೊ ಇದರಲ್ಲಿ ನೋಡ್ಕೊಳ್ಳಿ. ಗೋಲ್ಡ್ ಬಗ್ಗೆ ನೋಡಿ, ಗೋಲ್ಡಲ್ಲಿ ಎಷ್ಟು ರಿಸ್ಕ್ ಇದೆ, ಎಷ್ಟು ರಿವಾರ್ಡ್ ಅಂತ ನೋಡಿ ಯೋಚನೆ ಮಾಡಿ. ಇದೆಲ್ಲ ಯೋಚನೆ ಮಾಡಿ ಡಿಸಿಷನ್ಗಳನ್ನ ತೊಗೊಳ್ಳಿ, ಓಕೆನಾ. ಇದೆಲ್ಲ ರಿಯಾಲಿಟೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಬೇರೆಯವರ ಒಂದು ಯೂಟ್ಯೂಬ್ನ ನೋಡಿ ಫಾಲೋ ಮಾಡಿ. ಸುಮ್ಮನೆ ಒಬ್ಬ ಯೂಟ್ಯೂಬರ್ ಹೇಳ್ದ ಅಥವಾ ನಾನು ಹೇಳಿದೆ ಅಂತ ದಯವಿಟ್ಟು ಬ್ಲೈಂಡಾಗಿ ಫಾಲೋ ಮಾಡೋಕ್ಕೆ ಹೋಗಬೇಡಿ. ನಾನು ಅಲ್ಲಿ ಏನು ಹೇಳಿದ್ದೀನಿ, ಯಾವ ಥರ ಹೇಳಿದ್ದ ಕ್ಲಿಯರ್ ತಿಳ್ಕೊಂಡು ಈ ಕೆಲಸಗಳನ್ನ ಮಾಡಿ. ಓಕೆ, ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.